ಕಥಾಮೃತಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು ಕಡು ಕರುಣೆ ನೀನೆಂದರಿದು ಹೇರುಡಲ ನಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣಾ ಸಿಂಧು ಎಂದೆಂದು ನಡು ನಡುವೆ ಬರುತ್ತಿಪ್ಪ ವಿಘ್ನವ ತಡೆದು ಭಗವನ್ ನಾಮ ಕೀರ್ತನೆ ನುಡಿದು ನುಡಿಸೆನ್ನಿಂದ ಪ್ರತಿ ದಿವಸದಲ್ಲಿ ಮರೆಯದಲೇ ಕೊಡುವಲ್ಲಿ ಶ್ರೀಕೃಷ್ಣಾರ್ಪಣವೆಂತೆಂದರು ಅನೇಕ ಜನ್ಮದ ಫಲವು ಸಿದ್ಧಿಯಾಯಿತು. ನೋಡ್ರಿ, ಕೊಡುವಾಗ ಕೃಷ್ಣಾರ್ಪಣ ಅಂದ್ರಂತೆ. ಶ್ರೀಕೃಷ್ಣಾರ್ಪಣ ಅಂತಂದಾಗ ಒಂದು ಜನ್ಮದಲ್ಲ ಅನೇಕ ಜನ್ಮದ ಫಲ ಸಿಕ್ಕಿತು ಅಂತ ಹೇಳ್ತಾ ಇದ್ದಾರೆ. ಕಷ್ಟಪಟ್ಟು ಜಪತಪು ಎಷ್ಟು ಮಾಡಿದರು ಶ್ರೀ ವಿಷ್ಣು ಸರ್ವೋತ್ತಮನೆಂಬ ಜ್ಞಾನ ಹುಟ್ಟದ್ ಹೋಯಿತು. ಬೇಕಾದಷ್ಟು ವರ್ಷ ಕಷ್ಟಪಟ್ಟು ಬೇಕಾದಷ್ಟು ತಪಸ್ಸು ಮಾಡಿದರು. ಪರಮಾತ್ಮನೇ ಲಕ್ಷ್ಮೀಪತಿಯಾಗಿರುವಂತಹ ಪರಮಾತ್ಮನೇ ಸರ್ವೋತ್ತಮನೆಂಬ ಜ್ಞಾನ ನಮಗೆ ಹೊರಟೋಯ್ತಲ್ಲಪ್ಪ, ಬರಲಿಲ್ಲಲ್ಲ, ಅದು ಹುಟ್ಟಲಿಲ್ಲಲ್ಲ. ಸ್ನಾನ ಜಪವು ತಿಳಿಯಲಿಲ್ಲ, ಹೋಮ ನಿತ್ಯವರಿಯಲಿಲ್ಲ, ಏನು ಅರಿಯ ಸ್ತ್ರೀಯರಿಗೆ ಜ್ಞಾನ ಬಂದಿತು. ಸ್ನಾನ ಜಪ ತಪ ಹೋಮ ಇದೇನೂ ಗೊತ್ತಿಲ್ಲದ ಇರುವಂತಹ ಈ ಸ್ತ್ರೀಯರಿಗೆ ಆ ಜ್ಞಾನ ಬಂತಲ್ಲ. ಇಂದ್ರ ಪರ್ವ ಮಾಡುವೆನೆಂದು ನಂದಗೋಪವನಕ್ಕೆ ತೆರಳೆ ವಂದಿಸಿ ಕಾರ್ಯವೇನೆಂದು ಕೇಳಿದ. ಇಂದ್ರ ಪರ್ವ ಮಾಡಬೇಕು ಅಂತ ಹೇಳಿ ನಂದಗೋಪ ವನಕ್ಕೆ ಬಂದಾಗ ಕಾರ್ಯ ಏನು ಅಂತ ಕೇಳಿದಾಗ, ಗೋವುಗಳಿಗೂ ನಿಮಗೂ ಕ್ಷೇಮವಾಗಬೇಕೆಂದೆನುತ ನಾನು ಪುರಂದರನ ಪೂಜಿಸುವೆನು. ಗೋವುಗಳಿಗೂ ಎಲ್ಲರಿಗೂ ಕ್ಷೇಮವಾಗಬೇಕು ಅಂತ ಹೇಳಿ ನಾನು ಇಂದ್ರನನ್ನು ಪೂಜಿಸ್ತಾ ಇದ್ದೇನೆ ಅಂತ ಹೇಳ್ತಾನೆ. ಇಂದ್ರ ನಿನಗೆ ಕ್ಷೇಮ ಎಂದಿಗೂ ತಿಳಿಯಬೇಡ, ತಂದ ಅನ್ನ ಪರ್ವತಕ್ಕೆ ವಂದಿಸೆಂದನು. ಇಂದ್ರನಿಂದ ಕ್ಷೇಮ ಇಲ್ಲ, ಈ ಅನ್ನ ಏನು ತಂದಿದ್ದಿ ಅದನ್ನು ಪರ್ವತಕ್ಕೆ ಒಪ್ಪಿಸಿ ನಮಸ್ಕಾರ ಮಾಡು ಅಂತ ಹೇಳ್ತಾರೆ. ಅಂದ ಮಾತ ಕೇಳಿ ಬೇಗ ನಂದಗೋಪ ಅನ್ನವ ತಂದು ಗೋವರ್ಧನ ಮುಂದೆ ಸುರಿದನು. ಅವರ ಮಾತನ್ನು ಕೇಳಿ ನಂದಗೋಪ ಆ ತಂದ ಅನ್ನವನ್ನೆಲ್ಲ ಗೋವರ್ಧನ ಪರ್ವತ ಮುಂದೆ ಹಾಕ್ತಾನೆ. ಗೋವರ್ಧನ ಗಿರಿಯ ಮುಂದೆ ಗೋವು ಗೋಪರೆಲ್ಲ ನಿಂತು ತಾವು ಒಂದು ರೂಪನಿಂದ ಉಣುತ್ತಲಿದ್ದರು. ಆ ಗೋವರ್ಧನ ಗಿರಿಯ ಮುಂದೆ ಗೋವು ಗೋಪರೆಲ್ಲರೂ ಒಂದೊಂದು ರೂಪಿನಿಂದ ಒಂದು ಊಟ ಮಾಡ್ತಾ ಇದ್ರು. ಕೃಷ್ಣ ಬೆಟ್ಟ ರೂಪಿನಿಂದ ಅಷ್ಟು ಅನ್ನಗಳ ಉಂಡು ಒಂದಿಷ್ಟು ಭಯಪಟ್ಟದಿಲ್ಲ ಇಂದ್ರನಿಗಾಗಿ. ಕೃಷ್ಣ ಬೆಟ್ಟದ ರೂಪದಿಂದ ಅಷ್ಟೂ ಅನ್ನವನ್ನು ಉಂಡಿದ್ದಾನೆ. ಇಂದ್ರನಿಗಾಗಿ ಅವನ್ಯಾಕೆ ಭಯಪಡಬೇಕು? ಒಂಚೂರು ಭಯಪಡ್ಡಿಲ್ಲ. ಇಂದ್ರನ ದೂತರು ಬಂದು ಆ ಕ್ಷಣದಿ ನಂದಸುತರು ಎಂಜಲು ಮಾಡಿದರೆಂದು ಹೇಳಲು. ಇಂದ್ರನ ದೂತರು ಬರ್ತಾರಂತೆ, ಬಂದು ಹೇಳ್ತಾರಂತೆ ನಂದನ ಮಕ್ಕಳು ತಿಂದೆಲ್ಲ ಎಂಜಲ್ ಮಾಡಿದ್ದಾರೆ ಅಂತ. ಯಾಕೆ ಇನ್ನು ಅವೆಗೆ ಅಷ್ಟು ಗೋಕುಲವ ಕರಗಿಸುವೆನೆಂದು ಕೋಪದಿಂದ ಕಾರ್ಮೇಘಗಳ ಕರೆದನು. ಸಿಟ್ಟು ಬಂದು ಇಂದ್ರ ಏನು ಮಾಡ್ತಾನಂತೆ, ಆ ಗೋಕುಲವನ್ನೆಲ್ಲ ಮುಳುಗ್ಸಾಕ್ತೇನೆ ಅಂತ ಹೇಳಿ ಸಿಟ್ಟಿನಿಂದ ಮೋಡ, ದೊಡ್ಡ ಕರಿ ಮೋಡದಿಂದ ಜೋರಾಗಿ ಮಳೆ ಬರೆಸಿದ್ನಂತೆ. ಸುರಪತಿಯು ಕೋಪಿಸಿ ಸುರಿದನಾಗ 7 ದಿನ ಹಗಲು 2 ಶರಮಳೆಗಳಿಂದ. ದೇವಪತಿಯಾಗಿರುವಂತಹ ಇಂದ್ರ ಸಿಟ್ಟಿನಿಂದ ಜೋರಾಗಿ ಮಳೆ ಸುರಿಸಿದ್ದಾನಿತ್ತು. ಒಂದಲ್ಲ ಎರಡಲ್ಲ 7 ದಿವಸ ಮಳೆ ಬಂದಿತ್ತು. ಬಂದಿತು ಸೆಡಿಲು ಮಿಂಚು ಅಂಧಕಾರವಾಯಿತು, ಅಂಬುದೇ ಕಾಣದೆ ಅಂಬು ತುಂಬಿತು. ಸಿಡಿಲು ಮಿಂಚು ಬಂದು ಜೋರಾಗಿ ಮಳೆ ಬಂದು ಎಲ್ಲ ಕಡೆಗೂ ನೀರು ತುಂಬಿದೆಯಂತೆ. ಸಿಡಿಲು ಮಿಂಚು ಭೋರಿಡುತ್ತ ಗುಡುಗು ಮಿಂಚು ಎರಗಲು ದೆಸೆಗಟ್ಟ ಗೋಪಾಲಕರ್ ಮರಿಯ ಹೊಕ್ಕರು. ಆ ಸಿಡಿಲು ಮಿಂಚು ಜೋರಾಗಿ ಗುಡುಗು ಸಿಡಿಲು ಬರೋದನ್ನೆಲ್ಲ ನೋಡಿ, ಮಳೆ ಬರೋದನ್ನು ನೋಡಿ ಗಾಬರಿಯಾದ ಗೋಪಾಲಕರು ಶ್ರೀಕೃಷ್ಣನಿಗೆ ಮೊರೆ ಹೋಗ್ತಾರಂತೆ.
ಮೊರೆ ಹೊಕ್ಕ ಗೋಪಾಲಕರಿಗೆ ಅಭಯವಿತ್ತು ಶ್ರೀಕೃಷ್ಣ ಕಿರುಬೆರಳಿನಿಂದ ಗೋವರ್ಧನಗಿರಿಯ ನೆತ್ತಿದ. ನನಗೆ ಮೊರೆ ಹೊಕ್ಕಂಥ ಗೋಪಾಲಕರಿಗೆ ಶ್ರೀಕೃಷ್ಣ ಅಭಯವನ್ನು ಕೊಟ್ಟು, ಏನು ಹೆದರಬೇಡ್ರಿ, ಆ ಮಳೆ ನಿಮಗೇನು ಮಾಡೋದಿಲ್ಲ, ಮಿಂಚು ಮಳೆ ಯಾವುದು ಏನು ಮಾಡೋದಿಲ್ಲ ಅಂಥೇಳಿ ತನ್ನ ಕಿರುಬೆರಳಿನಿಂದ ಸಣ್ಣ ಗೋಪಾಲಕೃಷ್ಣ ಗೋವರ್ಧನ ಗಿರಿಯನ್ನೇ ಎತ್ತಿದ್ದಾನಂತೆ. ಕಿರುಬೆರಳಿನಿಂದ ಹೇಳ್ತಾ ಇದ್ದಾರೆ. ಗೋವರ್ಧನ ಗಿರಿಯ ಮುಂದೆ ಗೋಪರೆಲ್ಲ ನಿಂತು ಯಾವ ಕಡೆ ಹೋಯಿತು ಮಳೆಯನ್ನು ತಲಿದ್ದರು. ಆ ಗೋವರ್ಧನಿಗೆ ಎತ್ತಿದ ಮೇಲೆ ಆ ಗೋಪಾಲಕರೆಲ್ಲ ಮಳೆಯಲ್ಲಿ ಹೋಯ್ತು ಮಳೆಯಲ್ಲಿ ಹೋಯ್ತು ಅಂತ ನೋಡ್ತಾ ಇದ್ದಾರೆ. ಕಾರ್ಮೇಘ ಮಳೆಯುಗರೆ ಕೆಂಗಡಾದೆ ಇರಲು ಕಂಡು ಶ್ರೀ ದೇವೇಂದ್ರನು ತಿಳಿದು ದೇವೇಂದ್ರ ಬಂದನು. ಇಂಥ ದೊಡ್ಡ ಕಾರ್ ಮೋಡದಿಂದ ಮಳೆಯನ್ನು ಜೋರಾಗಿ ಸುರಿಸಿದರು. ಏನೂ ಸ್ವಲ್ಪ ಹೆದರದೆ ಇದ್ದಾರೆ ಅಂತಂದರೆ ಅವನು ಸಾಕ್ಷಾತ್ ಪರಮಾತ್ಮನೇ, ಲಕ್ಷ್ಮೀಪತಿ ಆಗಿರುವಂತಹ ಪರಮಾತ್ಮನೇ ಅಂಥೇಳಿ ದೇವೇಂದ್ರ ತಿಳಿದುಕೊಂಡು ಕೆಳಗೆ ಬರ್ತಾನೆ. ಇಂದಿರಾರಮಣನೆಂದು ಒಂದಿಷ್ಟು ಅರಿಯದೆ ಮಂದಮತಿಯು ನಾನಾದೆನೆಂದು ನುಡಿದನು. ಇಂದಿರಾಪತಿಯಾಗಿರುವಂಥ ಮಹಾಲಕ್ಷ್ಮೀಪತಿಯಾಗಿರುವಂತಹ ಪರಮಾತ್ಮನೇ ಎಂದು ತಿಳಿಯದೆ ಮಂದಮತಿಯಾದಂತಹ ನಾನು ಕೆಟ್ಟು ಹೋಗ್ಬಿಟ್ಟೆ ನಾನು ಅಂಥೇಳಿ ಹೇಳ್ಕೊತಾ ಇದ್ದಾನೆ. ಇಂದ್ರನಿಗೆ ಅಸುರಾವೇಶ ಬಂದೊದಗಬೇಕೆಂದು ಇಂದು ಮಾಡಿದೆ ನಾನೆಂದರಂಗನು. ಇಂದ್ರ, ನಿನಗೆ ಅಸುರಾವೇಶ ಬರಬೇಕು ಅಂಥೇಳಿ ನಾ ಇಷ್ಟೆಲ್ಲ ಮಾಡಿದ್ದೇನೆ ಅಂಥೇಳಿ ಕೃಷ್ಣ ಹೇಳ್ತಾನೆ. ಇಂದಿರಾರಮಣನ ಮೇಲೆ ಇಂದ್ರಾದಿ ದೇವತೆಗಳು ಮಂದಾರ ಧೋವಿನ ಮಳೆ ಗರೆದರು. ನಾನು ಬಾಲಕೃಷ್ಣ ಗೋವಳ ಅಂತ ತಿಳ್ಕೊಬೇಡ, ನಾನು ಸಾಕ್ಷಾತ್ ಲಕ್ಷ್ಮೀಪತಿ ಆಗಿರುವಂತಹ ಪರಮಾತ್ಮ. ಅದು ನೀನು ತಿಳಿಯದೆ ಅಸುರಾವೇಶದಿಂದ ಇಷ್ಟೆಲ್ಲ ಮಾಡಿದೆ ಅಂತ ಹೇಳಿದ ಮೇಲೆ ಲಕ್ಷ್ಮೀಪತಿಯಾಗಿರುವಂತಹ ಪರಮಾತ್ಮನ ಮೇಲೆ ಇಂದ್ರಾದಿ ದೇವತೆಗಳು ಮಂದಾರದ ಹೂವಿನ ಮಳೆಯನ್ನೇ ಮಳೆಯನ್ನು ಗರೆದಿದ್ದಾರೆ. ಮೈಯ ತೊಳೆದು ಮಡೆಯನೊಟ್ಟು ಮಾಲಿಗೆಗಳನ್ನು ಧರಿಸಿ ಸುರಭಿ ಬಂದಳೆ ಸ್ವರ್ಗಲೋಕದಿಂದಲೇ. ಸುರಭಿ ಸ್ವರ್ಗಲೋಕದಿಂದ ಚೆನ್ನಾಗಿ ಮೈ ತೊಳೆದು ಮಡಿಯನ್ನು ಉಟ್ಟುಕೊಂಡು ಕೊರಳಲ್ಲಿ ಮಾಲಿಕೆಗಳನ್ನು ಹಾಕಿಕೊಂಡು ಬಂದಾಳಂತೆ. ಬಂಗಾರದ ಕೊಡಬಳೆಗೆ ತಂದು ಕ್ಷೀರಾಬ್ಧಿಯ ತಂದು ಇಂದಿರಾರಮಣಗ ಅಭಿಷೇಕ ಮಾಡಿದ. ಇಂದಿರಾರಮಣನಾಗಿರುವಂತಹ ಪರಮಾತ್ಮನಿಗೆ, ಶ್ರೀಕೃಷ್ಣನಿಗೆ ಬಂಗಾರದ ಕೊಡದೊಳಗೆ ಕ್ಷೀರವನ್ನು ತಂದು ಅದು ಪರಮಾತ್ಮನಿಗೆ ಅಭಿಷೇಕವನ್ನು ಮಾಡಿದ್ದಾನೆ. ಪೂತನೆ ತೃಣಾವರ್ತ ಕೇಶೀಧೇನು ಬಕನ ಕೊಂದು ಆ ಚರಿತ್ರೆ ಪಾಡಿದರೆ ಅಮರ ವಂದ್ಯನ. ಸರ್ವೋತ್ತಮನಾಗಿರುವಂತಹ ಸರ್ವೋತ್ಕೃಷ್ಟನಾಗಿರುವಂತಹ ಪರಮಾತ್ಮನ ದೇವತೆಗಳಿಂದ ವಂದ್ಯನಾಗಿರುವಂತಹ ಪರಮಾತ್ಮನನ್ನು ಇಲ್ಲಿಯವರೆಗೂ ನೀನು ಅವನು ಮಾಡಿದ ಲೀಲೆಯನ್ನು ಹೇಳ್ತಾ ಇದ್ದಾರೆ. ಪೂತನಿಯನ್ನು ಕೊಂದೆ, ತೃಣಾವರ್ತನನ್ನು ಕೊಂದೆ, ಕೇಶಿಕಾಸುರನ್ನು ಕೊಂದೆ, ಧೇನುಕಾಸುರನ, ಬಕಾಸುರನ ಎಲ್ಲರನ್ನು ಕೊಂದ್ಯಪ್ಪ, ಕೊಂದು ನಮ್ಮನ್ನು ರಕ್ಷಣೆ ಮಾಡಿದಿ ಪರಮಾತ್ಮ ಅಂಥೇಳಿ ನಮಸ್ಕಾರ ಮಾಡ್ತಾ ಇದ್ದಾರೆ. ಅವನ ಚರಿತ್ರೆಯನ್ನು ಹಾಡಿ. ಕೃಷ್ಣನ ಚರಿತ್ರೆಯನ್ನು ಕೇಳಿದ ಕಂಸ ತನಗೆ ಮೃತ್ಯುವಾಗಿ ಬೆಳೆದ ಸಂದೇಹವಿಲ್ಲವೋ. ಆ ಕೃಷ್ಣನ ಚರಿತ್ರೆಯನ್ನು ಕೇಳಿ ಕಂಸ ಅಂದಂತೆ, ಇವನೇ ನನ್ನ ಮೃತ್ಯು, ಇದರಲ್ಲಿ ಯಾವ ಸಂಶಯವೂ ಇಲ್ಲ ಅಂಥೇಳಿ ಅಂತೆ ಕಂಸ. ರಂಗನ ಚರಿತ್ರೆಯನ್ನು ಕೇಳಿದಾನೆ ಕಂಸನು ಕೊಂದು ನಿದ್ರೆಗೈವುದು ಎಂದಿಗೆಂದನು. ಈ ಕೃಷ್ಣ ಇರುವವರೆಗೂ ನನಗೆ ನಿದ್ದೆ ಇಲ್ಲ, ಶಾಂತಿ ಇಲ್ಲ, ಮನಸ್ಸಿಗೆ ಸಮಾಧಾನ ಇಲ್ಲ. ಹೆಂಗೆ ಮಾಡಲಿ, ಕೃಷ್ಣನ ಇದು ಮಾಡಬೇಕಲ್ಲ, ಹೆಂಗೆ ಮಾಡಲಿ ಅಂತ ಹೇಳ್ತಾನೆ. ಹುಣ್ಣಿಮೆ ಬೆಳದಿಂಗಳಲ್ಲಿ ಕಾಳಂದಿಯ ತೀರದಲ್ಲಿ ಕೃಷ್ಣ ಕೀಡಿಸಬೇಕೆನ್ನುತ್ತ ಕೃಷ್ಣ ವನಕ್ಕೆ ತೆರಳಿದ. ಕಂಸ ಚಿಂತೆ ಮಾಡ್ತಾ ಇದ್ದಾನೆ. ಆ ಹುಣ್ಣಿಮೆಯ ಚಂದ್ರನ ಬೆಳಕಿನಲ್ಲಿ ಕಾಳಂದಿ ನದಿಯ ತೀರದಲ್ಲಿ ಕೃಷ್ಣ ಕ್ರೀಡೆ ಮಾಡಬೇಕು ಅಂತ ಹೇಳಿ ವನಕ್ಕೆ ಹೋಗ್ತಾನಂತೆ. ರಂಗ ಬೇರಂಗಿ ಕೂಡೆ ಪೊಂಗಳನ್ನು ಓದುತ್ತ ಅಂಗನೇರ ಚಿತ್ತೆಗಳ ಭ್ರಮಿಸುತ್ತಿದ್ದನು. ಚೆನ್ನಾಗಿ ಕೊಳಲನ್ನು ಊದುತ್ತಾ ಎಲ್ಲರ ಮನಸ್ಸನ್ನು ಭ್ರಮೆಗೊಳಿಸಿದ್ದಾರೆ. ಹೆಂಗಸರು ಎಲ್ಲರೂ ಭ್ರಮೆಗೊಂಡಿದ್ದಾರೆ.
ಕರೆಯುತ್ತಿದ್ದ ಪಶುಗಳ ಕಡೆಗೆ ಬಿಟ್ಟು ಮಕ್ಕಳ ಮೃಡನ ಪ್ರಿಯನಿದ್ದೆಡೆಗೆ ಬರುತ್ತಲಿದ್ದರು. ಹಾಲು ಕಡಿಯೋದನ್ನು ಬಿಟ್ಟು ಮಕ್ಕಳನ್ನು ಒಂದು ಕಡೆ ಬಿಟ್ಟು ಇಲ್ಲಿ ಕೃಷ್ಣನ ಹತ್ರ ಓಡಿ ಬರ್ತಾ ಇದ್ರು. ಕೊಳಲೂದುತ್ತಾ ಇರುವಂತಹ ಕೃಷ್ಣನ ಹತ್ರ ಕಾಲ ಮೇಲೆ ಮಲಗಿಸಿ ಹಾಲ ನೆರಗುತ್ತಲಿದ್ದ ಬಾಲಕರ ಕಡೆಗೆ ಹಾಕಿ ಬರುಕುತ್ತಲಿದ್ದರು. ತೊಡೆ ಮೇಲೆ ಕುಡಿಸ್ಕೊಂಡು ಹಾಲು ಕುಡಿಸ್ತಾ ಇದ್ರಂತೆ. ಆ ಹಾಲು ಕುಡಿಸೋದನ್ನು ಬಿಟ್ಟು ಕೃಷ್ಣನ ಹತ್ರ ಆ ಕೂಸಿನ ಕೆಳಗಿಟ್ಟು ಕೃಷ್ಣನ ಹತ್ರ ಓಡಿ ಬರ್ತಾ ಇದ್ದ. ಅತ್ತೆ ಮಾವ ಗಡಿಗೆ ಮಾಡಿ ಉಣ್ಣ ಬಡಿಸೋದು ಹಾಗೆ ಬಿಟ್ಟು ಹಿತ್ತಲ ದಾರಿಯಿಂದ ಬರುತ್ತಲಿದ್ದರು. ಅತ್ತೆ ಮಾವಗೆಲ್ಲ ಅಡುಗೆ ಮಾಡಿಟ್ಟಿದ್ರಂತೆ. ಊಟಕ್ಕೆ ಹಾಕೋದನ್ನು ಬಿಟ್ಟು ಏನಾರ ಮಾಡ್ಕೋರಿ ಅಂತ ಹೇಳಿ ಆ ಕೃಷ್ಣನ ಕೊಳಲ ಧ್ವನಿಗೆ ಮುಂದಿನ ಬಾಗಿಲಿಂದ ಬರದೆ ಹಿತ್ತಲ ಬಾಗಿಲಿಂದ ಓಡಿ ಬಂದ್ರಂತೆ. ಎಷ್ಟು ಸುಂದರವಾಗಿ ಆ ಚಿತ್ರವನ್ನು ನಮ್ಮ ಕಣ್ಣೆದುರಿಗಿಡ್ತಾ ಇದ್ದಾರೆ. ಭಾವ ಮೈದುನ ಗಡಿಗೆ ಮಾಡಿ ಯಾವ ನೀವು ಬಡಿಸದೆ ಬೀದಿಯ ದಾರದಿಂದ ಬರುತ್ತಲಿದ್ದರು. ಮನೆಯಲ್ಲಿರುವಂಥ ಭಾವನಿಗೆ ಮೈದನಿಗೆ ಎಲ್ಲರಿಗೂ ಅಡುಗೆ ಮಾಡಿಟ್ಟಿದ್ರು. ಅದು ಯಾರಿಗೂ ಬಳಸೇ ಇಲ್ಲ. ಏನಾರು ಮಾಡ್ಕೊರಿ ಬುಡ್ಕೋರಿ ಬಿಟ್ಕೋರಿ ಅಂತ ಹೇಳಿ ಎಲ್ಲರೂ ಓಡಿ ಬರ್ತಾ ಇದ್ದಾರೆ. ಬೀದಿ ಬಾಗಿಲಿಂದ ಹಾದಿಯೊಳಗೆ ಓಡಿ ಬರ್ತಾ ಇದ್ದಾನೆ. ಮಂಚದ ಮೇಲಿನ ಕೆಂಚಿಯಾರೆಲ್ಲರೂ ಕಂತು ಪಿತನ ಕೊಳಲ ಧ್ವನಿಗೆ ಬರುತ್ತಲಿದ್ದರು. ಕೆಲವರು ಮಂಚದ ಮೇಲೆ ಕೂತಿದ್ರಂತೆ. ಕಂತು ಪಿತನಾಗಿರುವಂತಹ ಮನ್ಮಥನ ತಂದೆಯಾಗಿರುವಂತಹ ಪರಮಾತ್ಮನ ಆ ಕೊಳಲ ಧ್ವನಿಗೆ ಓಡಿ ಬಂದಿದ್ದಾರಂತೆ. ಹಾಸಿಗೆ ಮೇಲಿನ ಕಾಂತೆಯಾರೆಲ್ಲರೂ ವಾಸುದೇವನ ಕೊಳಲ ಧ್ವನಿಗೆ ಬರುತ್ತಲಿದ್ದರು. ಹಾಸಿಗೆ ಮೇಲೆ ಕೆಲವರು ಕೂತಿದ್ರಂತೆ. ಆ ಶ್ರೀಕೃಷ್ಣನ ಕೊಳಲ ಧ್ವನಿಗೆ ಹಾಸಿಗೆ ಬಿಟ್ಟೆ ಓಡಿ ಬಂದಿದ್ದಾರೆ. ಬಚ್ಚಲೊಳಗೆ ಮೇಯರು ಅಟ್ಟ ತಳಿಗೆ ನಿಕ್ಕದೆ ಉಟ್ಟ ಉಡುಗೆಯನ್ನೇ ಬಿಟ್ಟು ಕೆಲವರು ಬಂದರು. ಬಚ್ಚಲೊಳಗೆ ಕೆಲವರು ಸ್ನಾನ ಮಾಡ್ತಾ ಇದ್ರು. ಆ ಕೊಳಲ ಧ್ವನಿ ಹೇಗಿರಬೇಕು ನೀವು ನೆನಪಾಡ್ರಿ. ಎಷ್ಟು ಸುಂದರವಾಗಿ ಬರೆದಿದ್ದಾರೆ ಅಂತಂದರೆ, ಯಾರಲ್ಲ ಮನ್ಮಥನ ತಂದೆಯಾಗಿರುವಂತಹ ಶ್ರೀಕೃಷ್ಣ ಆ ಕೊಳಲನ್ನು ಊದಿದ್ದಾರೆ. ಹಾಸಿಗೆ ಮೇಲಿದ್ದವರು ಓಡಿ ಬಂದರು. ಹಾಗೆ ಬಚ್ಚಲೊಳಗೆ ಕೆಲವರು ಸ್ನಾನ ಮಾಡ್ತಿದ್ರಂತೆ. ಹಾಗೆ ಓಡಿ ಬಂದಿದ್ದಾರೆ. ಪಟ್ಟೆ ಮಂಚಾದ ಮೇಲೆ ಪವಡಿಸಿದ ಪತಿಯೊಡನೆ ಸೊಕ್ಕುತ್ತಿದ್ದ ಎಲೆ ಬಿಟ್ಟು ಬರುತ್ತಲಿದ್ದರು. ಇನ್ನು ಕೆಲವರು ತಮ್ಮ ಪತಿಯೊಡನೆ ಮಂಚದ ಮೇಲೆ ಆನಂದದಿಂದ ಕೂತಿದ್ರಂತೆ. ಅವರೂ ಸಹ ಎಲೆ ಅಡಿಕೆ ಎಲ್ಲ ತಿಂದು ಇದು ಮಾಡ್ತಾ ತಡ್ತಾ ಕೂತಿದ್ರಂತೆ. ಅದನ್ನು ಅಲ್ಲೇ ಬಿಟ್ಟು ಓಡಿ ಬಂದ್ರಂತೆ. ತೂಗು ಮಂಚದ ಮೇಲೆ ವಿನೋದದಿಂದ ಪತಿಯೊಡನೆ ಕಾಲನೊತ್ತುತ್ತಿದ್ದ ಕೆಲವರು ಬರುತ್ತಲಿದ್ದರು. ಸುಂದರವಾದ ಚಿತ್ರವನ್ನು ನಮ್ಮ ಕಣ್ಮುಂದೆ ಇಡ್ತಾ ಇದ್ದಾರೆ. ಮತ್ತು ಇನ್ನು ಕೆಲವರು ಮಂಚದ ಮೇಲೆ ಕೂತು ಸಂತೋಷದಿಂದ ತಮ್ಮ ಪತಿಯೊಡನೆ ಮಾತಾಡ್ತಾ ಇದ್ರಂತೆ, ಕಾಲೊತ್ತುತ್ತಾ ಇದ್ರಂತೆ. ಅವರು ಸಹ ಆ ಕೃಷ್ಣನ ಕೊಳಲನ್ನು ಕೇಳಿ ಓಡಿ ಬಂದಿದ್ದಾರಂತೆ. ಪಾಲೆ ಮೂಗುತಿ ಬೊಟ್ಟು ಕಾರು ಮಾಗಾಯಿ ಇಟ್ಟು ಬಾಲಕನ ಕೊಳಲ ಧ್ವನಿಗೆ ಓಡಿ ಬಂದರು. ಒಳ್ಳೆ ಕೊಳಲಲ್ಲಿ ಹಾರವನ್ನು ಹಾಕ್ಕೊಂಡಿದ್ದಾರಂತೆ, ಓಲೆಯನ್ನು ಹಾಕ್ಕೊಂಡಿದ್ದಾರಂತೆ, ಮೂಗುತಿಯನ್ನು ಇಟ್ಟುಕೊಂಡಿದ್ದಾರಂತೆ. ಆ ಎಲ್ಲ ಸ್ತ್ರೀಯರು ಬಾಲಕನಾಗಿರುವಂತಹ ಶ್ರೀಕೃಷ್ಣನ ಕೊಳಲ ಧ್ವನಿಗೆ ಓಡಿ ಓಡಿ ಬಂದಿದ್ದಾರಂತೆ. ಕಂಕಣವ ಕಾಲಿಗಿಟ್ಟು ಚಿಂತಾಕು ಕಿವಿಯಲ್ಲಿಟ್ಟು ಕಂತುಪಿತನ ಕೊಳಲ ಧ್ವನಿಗೆ ಬರುತ್ತಲಿದ್ದರು. ಕಂಕಣವನ್ನು ಕಟ್ಟಿಕೊಂಡಿದ್ದಾರಂತೆ, ಕಾಲಿಗೆ ಗೆಜ್ಜೆ ಇತ್ಯಾದಿಗಳನ್ನು ಹಾಕ್ಕೊಂಡಿದ್ದಾರಂತೆ, ಕಿವಿಯಲ್ಲಿ ಓಲೆಯನ್ನು ಹಾಕ್ಕೊಂಡಿದ್ದಾರಂತೆ. ಅವರೆಲ್ಲರೂ ಕಂತುಪಿತನಾಗಿರುವಂತಹ ಮನ್ಮಥನ ತಂದೆಯಾಗಿರುವಂತಹ ಆ ಶ್ರೀಕೃಷ್ಣನ ಕೊಳಲ ಧ್ವನಿಗೆ ಓಡಿ ಬರ್ತಾ ಇದ್ದಾರೆ. ಬಳಲೌಡಿ ನಾರಿಯರು ಬಳಬಳಾನೆ ಬಳಕುತ್ತಾ ಮೃಡನ ಪ್ರಿಯನಿದ್ದೆಡೆಗೆ ಬರುತ್ತಲಿದ್ದರು. ಒಳ್ಳೆ ಸೀರೆಯನ್ನು ಉಟ್ಕೊಂಡಿರುವಂತಹ ಹೆಂಗಸರು
ಬಳುಕುತ್ತಾ ಓಡಿ ಬಂದಿದ್ದಾರೆ ಪರಮಾತ್ಮನಿದ್ದರು. ಕುಂಭಕುಚದ ನಾರಿಯರು ತುಂಬುಗುರುಳ ಸಂತೈಸುತ್ತ ಗೋವಿಂದನ ಕೊಳಲ ಧ್ವನಿಗೆ ಬರುತ್ತಲಿದ್ದರು. ಆ ಚಿತ್ರವನ್ನೇ ನಮ್ಮ ಕಣ್ಮುಂದಿಡ್ತಾ ಇದ್ದಾರೆ. ಒಳ್ಳೆ ಸೀರೆ ಉಟ್ಕೊಂಡಿದ್ದಾರಂತೆ, ಕೊರಳಲ್ಲಿ ಮುತ್ತಿನ ಸರ ಹಾಕ್ಕೊಂಡಿದ್ದಾರೆ. ಬಾಲಕನಾಗಿರುವಂತಹ ಶ್ರೀಕೃಷ್ಣನ ಕೊಳಲ ಧ್ವನಿಗೆ ಓಡಿ ಬರ್ತಾ ಇದ್ದಾರೆ. ತಿಂಗಳ ಬಾಣಂತಿಯರು 6 ತಿಂಗಳ ಗರ್ಭಿಣಿಯರು ಗೋವಿಂದನ ಕೊಳಲ ಧ್ವನಿಗೆ ಬರುತ್ತಲಿದ್ದರು. ಎಷ್ಟು ಚೆನ್ನಾಗಿ ವರ್ಣನೆ ಮಾಡ್ತಾ ಇದ್ದಾರೆ ಅಂದರೆ, ತಿಂಗಳ ಬಾಣಂತಿಯರಿದ್ದರು, ಆ ಕೂಸಿಗೆ ಹಾಲು ಕುಡಿಸೋದನ್ನು ಬಿಟ್ಟು ಓಡಿ ಬಂದಿದ್ದಾರೆ. 6 ತಿಂಗಳು ಗರ್ಭಿಣಿಯರು ಇದ್ದಾರೆ, ಅವರು ಶ್ರೀಕೃಷ್ಣನ ಕೊಳಲ ಧ್ವನಿಗೆ ಓಡಿ ಬರ್ತಾ ಇದ್ದಾರೆ. ಕಣ್ಣಿಗೆ ಕಪ್ಪು ಎಂದು ಕದಪಿಗೆ ಹಚ್ಚಿಕೊಂಡು ಕೃಷ್ಣನ ಕೊಳಲ ಧ್ವನಿಗೆ ಬರುತ್ತಲಿದ್ದರು. ಕಣ್ಣಿಗೆ ಕಾಡಿಗೆ ಹಚ್ಕೋಬೇಕು ಅಂತ ಹೇಳಿ ಅದನ್ನು ಗಲ್ಲಕ್ಕೆ ಹಚ್ಚಿಕೊಂಡು ಓಡಿ ಬರ್ತಾ ಇದ್ದಾರೆ. ಸೀರೆಗಳ ಬಿಚ್ಚಿಕೊಂಡು ಕುಪ್ಪಸವ ತೊಟ್ಟುಕೊಂಡು ರಂಗನ ಕೊಳಲ ಧ್ವನಿಗೆ ಬರುತ್ತಲಿದ್ದರು. ಚೆನ್ನಾಗಿ ಸೀರೆ ಉಟ್ಕೊಂಡು ಕುಪ್ಪಸವನ್ನು ಹಾಕ್ಕೊಂಡು ಶ್ರೀಕೃಷ್ಣನ ಕೊಳಲ ಧ್ವನಿಗೆ ಓಡಿ ಬರ್ತಾ ಇದ್ದಾರೆ. ಅಂಗನೇರು ಬರುವುದನ್ನು ಇಂದಿರೇಶ ನೋಡಿ ನಗುತ್ತ ಎಂದು ಬಾರದವನಕ್ಕೆ ಯಾಕೆ ಬಂದಿರೆಂದನು. ಶ್ರೀಕೃಷ್ಣ ಅಂತೆ ನಕ್ಕು, ಅಲ್ಲ ಎಂದು ಬಂದಿಲ್ಲ ವನಕ್ಕೆ, ನೀವು ಇವತ್ತ್ಯಾಕೆ ಬಂದಿರಿ ಅಂತ ನಗ್ತಾ ಇಲ್ಲ. ಇವತ್ತಿನ ತನಕ ವನಕ್ಕೆ ಬಂದೇ ಇಲ್ಲ, ನೀವು ಇವತ್ತ್ಯಾಕೆ ಬಂದಿರಿ? ಸರಿ, ಬಂದರೇನಾಯಿತು ಚಂದವಾದ ವನಗಳ ಅಂಗನೇರು ನೋಡಿ ಹೋಗಿರೆಂದನು. ಸರಿ, ಬಂದಿರಲ್ಲ, ಆಯ್ತು, ಚಲೋ ಆಯಿತು, ವನ ನೋಡ್ರಿ, ನೋಡಿ ವಾಪಸ್ ಹೋಗ್ರಿ ಮನೆಗೆಲ್ಲರೂ. ಆದರೇನಾಯಿತು ಬಹಳವಾದ ವನಗಳ ಬೇಗದಿಂದ ನೋಡಿ ಹೋಗಿರೆಂದನು. ಆದರೇನಾಯಿತು, ಚಂದವಾದ ವನಗಳನ್ನು ನೋಡಿ ಹೋಗ್ರಿ, ಇಲ್ಲಿರಬೇಡ್ರಿ. ಅರ್ಧರಾತ್ರಿ ವೇಳೆಯಲ್ಲಿ ವನಿತೆಯಾರು ಹಾಸಿಗೆಯಿಂದ ಎದ್ದು ಬರುವುದು ಚಿತವಲ್ಲವೆಂದನು. ರಾತ್ರಿ ಅರ್ಧರಾತ್ರಿಯಾಗಿದೆ, ಹೆಂಗಸರು ಹೀಗೆ ಹಾಸಿಗೆಯನ್ನು ಬಿಟ್ಟು ಹೊರಗೆ ಬರುವುದು ಒಳ್ಳೆಯದಲ್ಲ, ಅದು ಸರಿಯಲ್ಲ, ಹೋಗ್ರಿ ಅಂತ ಹೇಳ್ತಾನೆ. ಕಾಳರಾತ್ರಿ ವೇಳೆಯಲ್ಲಿ ರಾಣಿವಾಸಿಯರು ಎಲ್ಲ ನೀವು ನಿಮ್ಮ ಮನೆಗಳಿಗೆ ಹೋಗಿರೆಂದನು. ಈ ರಾತ್ರಿ ವೇಳೆಯಲ್ಲಿ ಈ ರೀತಿಯಾಗಿ ನಿಮ್ಮ ಮನೆಗಳನ್ನು ಬಿಟ್ಟು ಬರುವುದು ಸರಿಯಲ್ಲ, ಹೋಗ್ರಿ ಅಂತ ಹೇಳಿ ಕಳಿಸ್ತಾ ಇದ್ದಾರೆ. ನೋಡ್ರಿ ಎಷ್ಟು ಸುಂದರವಾಗಿ ಆ ಚಿತ್ರವನ್ನು ನಮ್ಮ ಕಣ್ಣು ಮುಂದೆ ಇಡ್ತಾ ಇದ್ದಾರೆ. ಎಲ್ಲರೂ ಆ ಪರಮಾತ್ಮನನ್ನು, ಆ ಕೊಳಲ ಧ್ವನಿ ಹೇಗಿರ್ಬೇಕು ಹೇಳಿ, ಆ ಪರಮಾತ್ಮನ ಕೊಳಲ ಧ್ವನಿಯನ್ನು ಕೇಳಿ ಓಡಿ ಬಂದಿದ್ದಾರಂತೆ. ಓಡಿ ಬಂದು ಆ ಶ್ರೀಕೃಷ್ಣ ನೋಡಬೇಕು ಅಂತ ಹೇಳಿ ಬಂದಿದ್ದಾರೆ. ಎಲ್ಲ ಕೆಲಸ ಒಗ್ಸಿ ಎಲ್ಲ ಬಿಟ್ಟು ಮನೆ ಮಠ ಎಲ್ಲ ಮರೆತು, ಗಂಡ ಮಕ್ಕಳು ಎಲ್ಲರನ್ನು ಮರೆತು ಓಡಿ ಬಂದಿದ್ದಾರೆ ಅಂತಂದರೆ ಶ್ರೀಕೃಷ್ಣನ ಕೊಳಲ ಧ್ವನಿ ಹೇಗಿದೆ ಅಂತ ಹೇಳಿ ನಮ್ಮ ಮುಂದೆ ಹೇಳ್ತಾ ಇದ್ದಾರೆ. ಇನ್ನು ಮುಂದಿನದನ್ನು ನಾಳೆ ನೋಡೋಣ. ಒತ್ತಿ ಬಹ ವಿಘ್ನಗಳ ಕಳೆದಪ ಮೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ಭೀಕರವ ಪುಟ್ಟಿಸಿ ಸಕಲ ಸಿದ್ಧಿಗಳ ಒತ್ತಿಗೊಳ್ಳೆಸಿ ಮನರು ಹೇಕ್ಷಣ ನೃತ್ಯ ಮಾಡುವರವರ ಮನೆಯೊಳು ನಿತ್ಯಮಂಗಳ ಹರಿಕಥಾಮೃತ ಸಾರ ಪಠಿಸುವರ.